ಬಳ್ಳಾರಿಯ ವಿಶೇಷ ದೇವಸ್ಥಾನದಲ್ಲಿ ನಾವೆಲ್ಲರೂ ರಿಜ್ವಾನ್ ಅರ್ಷದ್ ಅವರು ಶಿವಾಜಿನಗರ MLA ಆಗಿರ್ತಕ್ಕಂಥ ಮತ್ತು ನಮ್ಮೆಲ್ಲರ ಯುವ ನಾಯಕರಾಗಿರ್ತಕ್ಕಂಥ ಅವ್ರ ಗೋಸ್ಕರ 101 ತೆಂಗಿನಕಾಯಿಯನ್ನು ಹೊಡೆದು ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ನಮ್ಮ DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರು ಯಾವಾಗಲೂ ಹೇಳ್ತಿರ್ತಾರೆ, ಪ್ರಾರ್ಥನೆ ಯಾವತ್ತೂ ವಿಫಲ ಆಗಲ್ಲ ಅಂತ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳ್ತಾರೆ. ನಾವು ಅದೇ ರೀತಿಯಲ್ಲಿ ಇವತ್ತು ಯುವ ಕೋಟಲ್ಲಾಗಲಿ ಅಥವಾ ಒಬ್ಬ ಯುವನ ಧ್ವನಿಯಾಗಿ ನಮ್ಮೆಲ್ಲರ ಪರವಾಗಿ ಮಾತಾಡಲಿಕ್ಕೆ ಮಾನ್ಯ ರಿಜ್ವಾನ್ ಅರ್ಷದ್ ಅವರಿಗೆ ಒಂದು ಅವಕಾಶ ಕೊಟ್ಟು ಕ್ಯಾಬಿನೆಟ್ ಅಲ್ಲಿ ಸೇರಿಸ್ಕೋಬೇಕಂತೇಳಿ ಈ ಮೂಲಕ ಆ ತಾಯಿ ಹತ್ರ ಬೇಡ್ಕೊಂತೀವಿ. ನಿಮ್ಮ ಮೂಲಕ ವಿನಂತಿನೂ ಮಾಡ್ಕೊಂತೀವಿ ಪಾರ್ಟಿ ಹೈಕಮಾಂಡ್ಗೆ. ಸರ್, ಈಗ ಜಮೀರ್ ಅವರಿಗೆ ಕೊಡಬೇಕಂತ ಡಿಮ್ಯಾಂಡ್ ಏನು ಹೇಳ್ತಾರೆ? ಇದೆ ಸರ್, ಅವ್ರಿಗೆ ಡಿಮ್ಯಾಂಡ್ ಇದೆ, ಬಟ್ ಎಲ್ಲರಿಗೂ ಅವಕಾಶ ಬರಬೇಕಲ್ಲ ಸರ್. ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಈಗ ಸಿದ್ದರಾಮಯ್ಯ ಸರ್ ಬಿಟ್ಕೊಟ್ಟಿದ್ದು ಯಾಕೆ? ಎಲ್ಲರಿಗೂ ಅವಕಾಶ ಬರಬೇಕು ಅಂತಲೇ ಬಿಟ್ಕೊಟ್ಟಿದ್ದಲ್ಲ, ಅವ್ರಿಗೆ ಮಾತ್ರ ಇದೆ ಅಂತ ಹೇಳಿ ಅಲ್ಲ. ಒಂದು ಮಾಧ್ಯಮದಲ್ಲಿ ಒಂದು ಏನಿದೆ, ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಹೇಳ್ತಾರೆ ಅವ್ರು ಇಲ್ಲದೆ ಇದ್ರೆ ಪಕ್ಷ ಇಲ್ಲ ಅಂತ. ಅವ್ರು ಅಧಿಕಾರಲ್ಲಿ ಇದ್ದಾಗ ಬಂದಿದ್ದಲ್ಲ, ಅವರು 2016 ನಾವು ಅಧಿಕಾರಲ್ಲಿ ಇದ್ವಲ್ಲ ಸರ್. ಅದಕ್ಕಿಂತ ಮುಂಚೆ SM ಕೃಷ್ಣ ಅವರು ಇದ್ದಾಗ ಅವ್ರು ನಮ್ಮ ಪಕ್ಷದಲ್ಲಿ ಇದ್ದಿಲ್ಲ. ಒಳ್ಳೆ ನಾಯಕರು, ಒಳ್ಳೆ ಕೆಲಸ ಮಾಡ್ತಾರೆ. ಈಗಲೂ ನಿಮ್ಮ ಮೂಲಕ ನಾನು ಭಾವಿಸಿದ್ದೀನಿ ಏನಂದ್ರೆ, ಅವ್ರು ನಮಗೆ ಬಂದು ಇಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ ಅಂತ ಹೇಳಿ, ಈಗ ಪಕ್ಷನ ಸಂಘಟನೆ ಮಾಡಿ 2028 ಮತ್ತೆ ಅಧಿಕಾರಕ್ಕೆ ತರಬೇಕು, ಅಧಿಕಾರ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳಿ ಅವ್ರು ಆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಮೂಲಕ ವಿನಂತಿ ಕೂಡ ಮಾಡ್ಕೊಂತಿದ್ದಾರೆ ಜಮೀರಣ್ಣವರು. ಬಳ್ಳಾರಿಯಲ್ಲಿ ಇಬ್ಬರು ಶಾಸಕರು ಇದ್ದಾರೆ ಸರ್, ಅವ್ರ ಬಗ್ಗೆ ಏನಂತಾರೆ ಸರ್? ಯುವ ಕೋಟ ಅಲ್ಲಿ ನಮ್ಮ ನಾಯಕರು ಇದ್ದಾರೆ, ಮಾಜಿ ಸಚಿವರು ಇದ್ದಾರೆ, ಅವರಿಗೂ ಕೊಳ್ಳಿ ಅಂತ ಹೇಳಿ ನಾವು ವಿನಂತಿ ಅವ್ರಿಗೂ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ನಾಗೇಂದ್ರಣ್ಣ ಅವರಿಗೂ ಮತ್ತು ಭರತ್ ರೆಡ್ಡಿ ಅವರಿಗೂ ಯುವ ಕೋಟ ಅಲ್ಲಿ ಕೊಳ್ಳಿ ಅಂತ. ನಾಗೇಂದ್ರ ಅವರಿಗೆ ಅದು ಕೊಳ್ಳಿ, ಮಾಜಿ ಸಚಿವರು ಇದ್ದಾರೆ, ಇನ್ನೊಂದ್ಸರಿ ಅವಕಾಶ ಮಾಡಿಕೊಳ್ಳಿ. ಒಂದು ಸಮುದಾಯದ ಬಹಳ ಪ್ರಭಾವಿ ನಾಯಕರು, ನಮ್ಮ ಯುವ ನೇತ ಆಗಿರ್ತಾರೆ ಭರತ್ ರೆಡ್ಡಿ, ಅವರಿಗೂ ಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ತಾಯಿ ಹತ್ರ. ನಮ್ಮ ಶಿವಾಜಿನಗರ MLA ಆದಂಥ ರಿಜ್ವಾನ್ ಅರ್ಷದ್ ಅವರು ಒಂದ್ಸತಿ MLC ಆಗಿದ್ದಾರೆ, 2 ಸತಿ MLA ಆಗಿದ್ದಾರೆ. 2 ಸತಿ ಅವರು ಲೋಕಸಭೆಗೆ ಚುನಾವಣೆಗೆ ಕಂಟೆಸ್ಟ್ ಮಾಡು ಸೋತಿದ್ರು. ಬಟ್ ಅವರು ನ್ಯಾಷನಲ್ ಯೂತ್ ಕಾಂಗ್ರೆಸ್ ಸೆಕ್ರೆಟರಿನೂ ಆಗಿದ್ರು, ಸ್ಟೇಟ್ ಯೂತ್ ಕಾಂಗ್ರೆಸ್ 2 ಸತಿ ಪ್ರೆಸಿಡೆಂಟ್ ಆಗಿದ್ರು. ಇವಾಗ ನಮ್ಮ DK ಶಿವಕುಮಾರ್ ಅವರು ಸಂಪುಟದಲ್ಲಿ ಯುವಕರಿಗೆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಆಗಲಿ ಕೊಲ್ಲಿ ಅಂತ. ನಾವು ನಮ್ಮ ಬೇಡಿಕೆ ಏನಂದರೆ, ವಿಭಾಗದಲ್ಲಿ ಅವ್ರಿಗೆ ಕೊಲ್ಲಿ ಅಂತ ಹೇಳಿ. ಇಲ್ಲಿ ಆದರೆ ನಮಗೆ ನೋ ಪ್ರಾಬ್ಲಮ್, ಯಾರಾದರೂ ಆಗಲಿ, ನಮಗೆ ನಾಗೇಂದ್ರನ ಆಗಲಿ, ನಮ್ಮ ಶಾಸಕರಾದ JN ಗಣೇಶ್ ಆಗಲಿ, ನಮ್ಮ ಭರತ್ ರೆಡ್ಡಿ ಅವರಾಗಲಿ, ಅದಕ್ಕೆ ನಮಗೆ ತೊಂದರೆ. ನಾವು ಕೇಳ್ಕೊತಾ ಇದ್ದೀವಿ, ಬೆಂಗಳೂರು ಭಾಗದಲ್ಲಿ ಕೇಳ್ಕೊತಾ ಇದ್ದೀವಿ.